ಡಿಪ್ರೆಷನ್ ಹೇಳುವಂಥದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸುಸೈಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಇದಕ್ಕೆ? ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ನಾನು ಒಂದು 3 years ಹೇಳ್ಬೋದು, 3 years ಬ್ಯಾಕಿಂದ ಬಹಳಷ್ಟು ಕೇಸಸ್ ನನಗೆ ಬರ್ತಾ ಇದ್ದದ್ದು. ಒಂದು ಬ್ಲಡ್ ಡೊನೇಷನ್ ರಿಲೇಟೆಡ್. ಓಕೆ, ಬ್ಲಡ್ ಡೊನೇಷನ್ ಇವಾಗಲೂ ಕೂಡ ಬರುತ್ತೆ, ನಮಗೆ ಬ್ಲಡ್ನ ಅಗತ್ಯ ಇದೆ ಅಂತ ಹೇಳಿಕೊಂಡು. ಅದು ಬಿಟ್ಟರೆ ನನಗೆ ಜಾಸ್ತಿಯಾಗಿ ಬರ್ತಾ ಇದ್ದಂಥ ಕಾಲ್, ನನ್ನ ಮಗ ಡಿಪ್ರೆಷನಲ್ಲಿದ್ದಾನೆ, ನನ್ನ ಮಗಳು ಜಾಬಿಗೆ ಹೋಗಿದ್ದಾಳೆ, ಬಟ್ ಅವಳಿಗೆ ಆ ಪ್ರೆಷರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವಳು ಡಿಪ್ರೆಷನಲ್ಲಿದ್ದಾಳೆ, ಏನು ಮಾಡಬೇಕು? ಮ್ಯಾರೇಜ್ ಆದಂಥ ಹೆಣ್ಣುಮಕ್ಕಳು ಯಾರಿದ್ದಾರೆ ಅವರು ಕೂಡ ಜಾಸ್ತಿಯಾಗಿ ಆ ಒಂದು ಸಿಚುವೇಶನ್ಸನ್ನು ಫೇಸ್ ಮಾಡಲಿಕ್ಕಾಗೋದಿಲ್ಲ, ಅವರನ್ನು ಅರ್ಥ ಮಾಡಲಿಕ್ಕಾಗೋದಿಲ್ಲ. ಆ ಮನೆಯಲ್ಲಿ ಒಂದು ವಾತಾವರಣ ಏನಿದೆ ಅದು ನಮಗೆ ಸೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಆ ಹೆಣ್ಮಗಳೇನಿದ್ದಾಳೆ ಅವಳು ಮನೆಗೆ ಬಂದಿರ್ತಾಳೆ. ದೆರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ಮ್ಯಾರೇಜ್ ರಿಲೇಟೆಡ್. ಸೊ ಅಂಥ ವಿಚಾರಗಳಲ್ಲಿಯೂ ಕೂಡ ಡಿಪ್ರೆಷನ್ಗೆ ಬರುವಂಥದ್ದು. ಮತ್ತು ಡ್ರಿಂಕ್ಸು, ಸ್ಮೋಕು, ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರಗಳು, ಅಂದರೆ ಬ್ಯಾಡ್ ಹ್ಯಾಬಿಟ್ಸ್. ಇದರಿಂದ ನಮ್ಮ ಮಕ್ಕಳು ಒಳಗಾಗಿರ್ತಾರೆ. ಇವರನ್ನು ಯಾವ ರೀತಿ ನಾವು ಈ ಒಂದು ಚಟದಿಂದ ಹೊರಗೆ ತರಬಹುದು ಈ ವಿಚಾರದಲ್ಲಿ. ನಂಬಿ 8th 9th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಡಿಪ್ರೆಷನ್ ಅಂತೆ. ಅದು ನಮ್ಮ ಬಹಳಷ್ಟು ಮಂಗಳೂರು ಕೇಸಸ್ಗಳು ಕೂಡ ನಾನು ಫೇಸ್ ಮಾಡಿರುವಂಥದ್ದು. ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಹೇಳುವಂಥ ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟನೇ ಆದರೂ ಕೂಡ ಇದಕ್ಕೆ ಬಹಳಷ್ಟು ವಿಚಾರಗಳು ಕೂಡ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಇಟ್ಸ್ ಲೈಕ್ ಏನು ಹೇಳೋದು, ಒಂದು ಸ್ಲೋ ಪಾಯ್ಸನ್ ಥರ ಇದು ಎಫೆಕ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ, ನಾನು ಹೇಳಿದಲ್ವಾ, ಸ್ಲೋ ಪಾಯ್ಸನ್ ಥರ ದೆರ್ ಆರ್ ಸೋ ಮೆನಿ ರೀಸನ್ಸ್ ಇರುತ್ತೆ, ಆಯಿತಾ. ಅಂದರೆ ನಾವು ಬೆಳೆದು ಬಂದಂತಹ ದಾರಿ ಆಗಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ಸ್ ಆಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನಮ್ಮ ಸುತ್ತಮುತ್ತಲೂ ನಾವು ಮಿಂಗಲ್ ಆಗುವಂತಹ ಜನ ಆಗಿರ್ಬೋದು. ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ಇನ್ವಾಲ್ವ್ಡ್. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ನಿಜಕ್ಕೂ ಕೂಡ ನನಗೆ 1 ಗಂಟೆಯಿಂದ 2 ಗಂಟೆ ಟೈಮ್ ಬೇಕು. ಸೊ ಅಷ್ಟು ವಿಚಾರಗಳಿದೆ ಇದನ್ನು ಮಾತಾಡಲಿಕ್ಕೆ, ಯಾಕಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಆ ರೀತಿ ಇರುತ್ತೆ. ಸೊ ಯಾರಾದರೂ ಇಂತಹ ಸಮಸ್ಯೆಗೆ ಒಳಗಾದರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಪೇರೆಂಟ್ಸ್ ಮೆಚೋರ್ಡ್ ಆಗಿದ್ದರೆ, ಹಸ್ಬೆಂಡ್ ಮೆಚೋರ್ಡ್ ಆಗಿದ್ರೆ, ಅಂದರೆ ಯಾವ ವಿಷಯದಲ್ಲಿ ಮೆಚೋರ್ಡ್ ಅಂತ ಹೇಳ್ತೇನೆ, ಏನು ಪ್ರಾಬ್ಲಮ್ ಆಗಿರುತ್ತೆ ಕೂತ್ಕೊಂಡು ಮಾತಾಡಲಿಕ್ಕೆ ನೋಡಿ. ಅವಳಿಗೆ ಏನು ಖುಷಿ ಕೊಡುತ್ತೆ, ಅವಳನ್ನು ಸಮಾಧಾನವಾಗಿ ಅವಳ ಕಷ್ಟಗಳೇನಿದೆ ಅದನ್ನು ಮಾತಾಡುವಂಥದ್ದು. ಆ ಮಗು 8th ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಥವಾ ಯಾವುದೇ ವಿಚಾರದಲ್ಲಿ ಡಿಪ್ರೆಷನ್ ಆಗಿದ್ರೆ, ಮನೆಯವರು ಕೂತ್ಕೊಂಡು ಮಾತಾಡುವಂಥ ಸ್ಟೆಪ್ಪನ್ನು ಫಸ್ಟಾಗಿ ಮಾಡಬೇಕು. ನಿಮಗೆ ಪೇಷನ್ಸ್ ಇಲ್ವಾ? ನಿಮಗಿದನ್ನು ಹ್ಯಾಂಡಲ್ ಮಾಡಲಿಕ್ಕಾಗಲ್ವಾ? ನಿಮಗೆ ಟೈಮ್ ಕೊಡಲಿಕ್ಕಾಗಲ್ವಾ? ನೆಕ್ಸ್ಟ್ ಸ್ಟೆಪ್ ಕೌನ್ಸಿಲಿಂಗ್ಗೆ ಅವರನ್ನು ಕರ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನನಗೆ ಕೆಲವು ಕಾಲ್ಸ್ಗಳು ಹೇಗೆ ಬರುತ್ತೆ ಅಂತ ಹೇಳಿದರೆ, ನಾನು ರ್ಯಾಂಡಮ್ ಆಗಿ ಹೇಳುವಂಥದ್ದು, ರಶ್ಮಿ ನನಗೆ ಫ್ಯಾನ್ ನೋಡಿದಾಗ ಹ್ಯಾಂಗ್ ಮಾಡುವಂತಾಗುತ್ತೆ, ನನಗೆ ಸ್ವಲ್ಪ ಎತ್ತರದ ಜಾಗ ನೋಡಿದ್ರೆ ಅಲ್ಲಿ ಹಾರುವಂತಾಗುತ್ತೆ. ದಿಸ್ ಈಸ್ ಅ ಎಕ್ಸ್ಟ್ರೀಮ್ ಸ್ಟೇಜ್. ಓಕೆ, ಬಿಕಾಸ್ ಅವರಿಗೆ ಲೈಫಲ್ಲಿ ಏನು ಕಾಣಲ್ಲ, ಪೇರೆಂಟ್ಸ್ ಕಾಣಲ್ಲ, ಲೈಫ್ ಪಾರ್ಟ್ನರ್ ಕಾಣಲ್ಲ, ಯಾರು ಕೂಡ ಕಾಣಲ್ಲ. ಅಂದರೆ ಸ್ವಲ್ಪ ಎಕ್ಸ್ಟ್ರೀಮ್ ಸ್ಟೇಜ್ಗೆ ಹೋಗಿರ್ತಾರೆ. ಆವಾಗ ಟ್ಯಾಬ್ಲೆಟ್ಸ್ನ ಹೆಲ್ಪು ಕೂಡ ಬೇಕಾಗುತ್ತೆ, ಅದರ ಜೊತೆಗೆ ಕೌನ್ಸಿಲಿಂಗ್ ಹೇಳುವಂಥದ್ದು. ನಿಮಗೆ ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳಿದರೆ ದಯವಿಟ್ಟು ನಿಮ್ಮ ಹತ್ತಿರದ ಕೌನ್ಸಿಲಿಂಗಲ್ಲಿ ಅವರನ್ನು ತೆಗೆದುಕೊಂಡು ಹೋಗಿ ಅವ್ರ ಮಾತನ್ನು ಕೇಳ್ತಾರೆ. ಅಲ್ಲಿ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ, ಅವರು ಈ ಕೆಲಸವನ್ನು ಮಾಡ್ತಾರೆ. ನಿಮ್ಮಿಂದ ಏನೂ ಆಗಲ್ಲ ಅಂದರೆ ಎಟ್ಲೀಸ್ಟ್ ಅವರಲ್ಲಿ ಮಾತಾಡಿ. ತುಂಬ ಮಾತಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅಲ್ವಾ ನಾನು ಹೇಳುವಂಥದ್ದು, ನಮ್ಮ ಸರೌಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಆ ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಏನಾದರೂ ವಿಚಾರಗಳನ್ನು ನಾನು ಹೆಲ್ಪ್ ತಗೊಳ್ಬೇಕು ಅಥವಾ ಏನಾದರೂ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದರೆ, ನನ್ನ ಸರೌಂಡಿಂಗ್ ಬಹಳಷ್ಟು ವಂಡರ್ಫುಲ್ ಪೀಪಲನ್ನು ನಾನು ಅಂಥವ್ರನ್ನೇ ನಾನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರುವಂಥದ್ದು. ಸೊ ಕೆಲವೊಮ್ಮೆ ಕಾಲ್ ವರ್ಷಾನುಗಟ್ಟಲೆ ಮಾಡಲ್ಲ ನಾನು, ಬಟ್ ಅವ್ರಿಗೆ ಯಾವತ್ತಾದರೂ ಒಂದು ಸಲ ಕಾಲ್ ಮಾಡ್ತೇನೆ, ನಾನು ಮಾತಾಡ್ತೇನೆ. ಆ ಮಾತು ಕೂಡ ಆ ಟೈಮಲ್ಲಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ನಾನು ಬ್ಯುಸಿ ಇರ್ತೀನಿ ಅಂತ, ನನಗೂ ಕೂಡ ಅರ್ಥ ಆಗುತ್ತೆ ಅವರು ಕೂಡ ಬ್ಯುಸಿ ಇರ್ತಾರೆ ಅಂತ. ಬಟ್ ನಮ್ಮ ಕಾನ್ವರ್ಸೇಷನ್ ಒಂದು ಅರ್ಧ ಗಂಟೆ 3/4 ಗಂಟೆ ಫೋನಲ್ಲಿ ಆಗುತ್ತೆ, ಬಹಳಷ್ಟು ಹೆಲ್ದಿ ಕಾನ್ವರ್ಸೇಷನ್ ಆಗುತ್ತೆ. ಸೊ ಅಂಥವರ ಜೊತೆ ನನ್ನ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇರುವಂಥದ್ದು. ಸೊ ದಟ್ ಈಸ್ ಅ ರೀಸನ್ ಬಿಹೈಂಡ್ ಯಾವುದೇ ಒಂದು ನಾಲೆಡ್ಜ್ ಡೆವಲಪ್ ಆಗುತ್ತೆ, ಯಾವುದೇ ಒಂದು ಪಾಸಿಟಿವಿಟಿ ನಿಮ್ಮ ಮೈಂಡಲ್ಲಿ ಬಿಲ್ಡಪ್ ಆಗುತ್ತೆ ಅಂತ ಹೇಳಿದರೆ ಇದೆಲ್ಲ ಕಾರಣ ಆಗುತ್ತೆ. ಸೊ ಯಾರೆಲ್ಲ ಡಿಪ್ರೆಷನ್ಗೆ ಒಳಗಾಗಿದ್ದೀರಾ, ಅದು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಲೈಫಲ್ಲಿ ಆಗಿರ್ಬೋದು, ಜಾಬಲ್ಲಿ ಆಗಿರ್ಬೋದು, ನಿಮ್ಮ ಸರೌಂಡಿಂಗ್ ಒಂದು ಸ್ಟ್ರಾಂಗ್ ಆಗಿದ್ದರೆ ಅವ್ರ ಜೊತೆನೇ ಮಾತಾಡ್ಬೋದು. ಈ ರೀತಿ ಆಗ್ತಾ ಇದೆ, ಏನು ಮಾಡಬಹುದು, ಸಲಹೆಯನ್ನು ಕೇಳ್ಬೋದು. ಜಾಬ್ ಇಮಿಡಿಯೇಟ್ ರಿಸೈನ್ ಮಾಡ್ತಾರೆ ಕೆಲವರು, ಅದಕ್ಕಿಂತ ಮುಂಚೆ ಸ್ವಲ್ಪ ಡಿಸ್ಕಷನ್ ಮಾಡ್ಬೋದು. ಡೈರೆಕ್ಟಾಗಿ ಡೈವರ್ಸ್ ಕೊಟ್ಬಿಡ್ತಾರೆ, ಅದಕ್ಕಿಂತ ಮುಂಚೆ ದರ್ ಆರ್ ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಟ್ರೈ. ನೀವು ಅದನ್ನು ಪ್ರಯತ್ನ ಪಡಬಹುದು.
ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲೇ ಇರ್ತಾರೆ. ಇದೆಲ್ಲ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮೊದಲು ಒಂದು ಪ್ರಯತ್ನ ಮಾಡಿಕೊಂಡು ಅದನ್ನು ಸಾರ್ಟ್ ಔಟ್ ಮಾಡಲಿಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ಬೋದು ಅದನ್ನು ಮಾಡಬೇಕು ಹೇಳುವಂಥದ್ದು ನನ್ನ ಸಲಹೆ. ಸೊ ಲಾಸ್ಟ್ ಫೈನಲ್ ಏನಾಗುತ್ತೆ ಅಂತ ಹೇಳಿದರೆ, ನೀವು ಕರೆಕ್ಟ್ ಟೈಮಲ್ಲಿ ಡಿಪ್ರೆಷನ್ ಅವ್ರಿಗೆ ಇದೆ, ಯಾರಿಗೇ ಆಗಲಿ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಲಿಕ್ಕೆ ಫೇಲ್ ಆದರೆ ಅಲ್ಟಿಮೇಟ್ಲಿ ಆಗುವಂಥದ್ದು ಸುಸೈಡ್ ಆರ್ ಡೆತ್. ನಾನು ಕೆಲವೊಮ್ಮೆ ಮಾತಾಡ್ತೇನೆ ಅದರ ಬಗ್ಗೆ. ಯಾರಾದರೂ ನಿಮ್ಮ ಸುತ್ತಮುತ್ತಲೂ ಇಂತಹ ಸಮಸ್ಯೆಗೆ ಒಳಗಾಗಿದ್ದರೆ ಅವರಿಗೆ ಸೊಲ್ಯೂಷನನ್ನು ನೀಡುವಂಥದ್ದು ಅಥವಾ ಅವರ ಫ್ಯಾಮಿಲಿಗೆ ಇದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಅಟ್ಲೀಸ್ಟ್ ಆ ಎಫರ್ಟ್ ನಿಮ್ಮ ಕೈಯಿಂದಾಗಲಿ ಅಥವಾ ಅದನ್ನು ದಾರಿಯನ್ನು ತೋರಿಸ್ಕೊಡಿ. ದಟ್ಸ್ ಆಲ್. ಈಗ ನನಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವು ಥಿಂಗ್ಸ್ ತುಂಬ ಕಾಲ್ಸ್ ಇರುವ ಕಾರಣ ಮ್ಯಾನೇಜ್ ಮಾಡಲಿಕ್ಕಾಗೋದಿಲ್ಲ. ನಾನು ಅಟ್ಲೀಸ್ಟ್ ಅವರಿಗೆ ದಾರಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಇಂತಹ ಸಮಸ್ಯೆಗೆ ಒಳಗಾದರೆ ಅವರಿಗೊಂದು ದಾರಿಯನ್ನು ನೀಡುವಂಥ ಕೆಲಸವನ್ನು ಮಾಡಿ. ಕೌನ್ಸಿಲಿಂಗ್ ಮಾಡುವಂಥ ಒಂದು ವ್ಯಕ್ತಿ ಯಾರಿದ್ದರೆ ಅವರ ಕಾಂಟ್ಯಾಕ್ಟನ್ನು ನೀಡುವಂಥದ್ದು, ಅವರ ಫ್ಯಾಮಿಲಿಯಲ್ಲಿ ಮಾತಾಡಿ ನಿಮ್ಮ ಮಗ ನಿಮ್ಮ ಮಗಳು ಇಂತಹ ಸಮಸ್ಯೆಯಲ್ಲಿದ್ದಾರೆ ಅವರಿಗೊಂದು ದಾರಿಯನ್ನು ತೋರಿಸಿ ಹೇಳುವಂಥ ವಿಚಾರಗಳನ್ನು, ನಿಮ್ಮ ನಾಲೆಜನ್ನು ಶೇರ್ ಮಾಡಿ. ಜೀವ ಉಳಿಯುತ್ತೆ, ಅವರ ಲೈಫ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ಅಲ್ಟಿಮೇಟ್ಲಿ ಲಾಸ್ಟ್ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ದಯವಿಟ್ಟು ಅದರಲ್ಲಿ ಒಂದು ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಲೇಬೇಡಿ. ನಿಮ್ಮ ಪೇರೆಂಟ್ಸಲ್ಲಿ ಹಣ ಇಲ್ಲ ಅಂತ ಹೇಳಿದರೆ ಎಜುಕೇಷನ್ ಲೋನ್ಸ್ ಇದೆ, ಇದರ ಸ್ಪಾನ್ಸರ್ಸ್ ಇರ್ತಾರೆ. ಹೇಗಾದರೂ ಮಾಡಿ ಎಜುಕೇಷನನ್ನು ಮಾಡ್ಕೊಳ್ಳಿ. ಒಮ್ಮೆ ಎಜುಕೇಷನ್ ಆಯಿತು ಅಂತ ಹೇಳಿದರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ. ತುಂಬ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗುತ್ತೆ ಮನಿ. ಓಕೆ, ಮನಿ ಸಿಗಬೇಕಂದ್ರೆ ಜಾಬ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ವಿಷಯದಲ್ಲಿ ಮಾತ್ರ ಯಾವುದೇ ಕಾಂಪ್ರಮೈಸ್ ಬೇಡ. ಅದು ಹುಡುಗಿಯರಾಗಲಿ ಹುಡುಗರಾಗಲಿ ಮಕ್ಕಳಾಗಿರಲಿ ಯಾರೇ ಆಗಿರಲಿ, ಎಜುಕೇಷನ್ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಬೇಡಿ. ನಿಮ್ಗೇನು ಇಂಟ್ರೆಸ್ಟ್ ಇದೆ ಅದಕ್ಕೆ ಮುಂದುವರೆದುಕೊಂಡು, ಸೊ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ನಿಮಗೆ ಇಷ್ಟ ಆಗುವಂತಹ ಯಾವ ಕೋರ್ಸ್ ಇದೆ ಅದನ್ನು ಮಾಡಿ ಮುಂದುವರಿರಿ. ಎಜುಕೇಷನ್ ಇದ್ದರೆ ಎಲ್ಲವೂ ಕೂಡ ಆಗುತ್ತೆ. ಸೊ ಈ ಒಂದು ವಿಚಾರವನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುವಂತಹ ಪ್ರಯತ್ನ. ಸ್ವಲ್ಪ ಲಾಂಗ್ ಆಯಿತಾ ಅಂತಲ್ವ ನನ್ನ ವಿಡಿಯೋ? ಬಟ್ ನೋ ಪ್ರಾಬ್ಲಮ್, ವಿಷಯ ತುಂಬ ಚೆನ್ನಾಗಿದೆ. ಸೊ ನಿಮಗೆ ತಿಳಿಸುವಂತಹ ಇನ್ನಷ್ಟು ಪಾಸಿಟಿವ್ ವಿಚಾರಗಳು ನನ್ನಲ್ಲಿದೆ. ನಿಮ್ಮ ಕಮೆಂಟ್ಸ್, ನನ್ನ ಲಿಸ್ನರ್ಸ್ ಕಾಲ್ಸ್ ಎಲ್ಲ ಇವಾಗ ತುಂಬ ಬರ್ತಾ ಇದೆ. ನನಗೆ ತುಂಬ ಖುಷಿ ಆಗುತ್ತೆ ಆ ಒಂದು ಕಾಲ್ಸ್, ಅಥವಾ ನನ್ನ ಒಂದು ಥಾಟ್ ಯಾವುದೋ ಒಂದು ವ್ಯಕ್ತಿಗೆ ಎಸ್ ವಿ ಕ್ಯಾನ್ ಡೂ ಇಟ್ ಅಲ್ವಾ, ಈ ರೀತಿನೂ ಕೂಡ ಅಂತ ಹೇಳಿ ಮೈಂಡಿಗೆ ಬಂದರೆ, ನೀವು ಇಂಡಿಪೆಂಡೆಂಟ್ ಆಗಿ ಕೌನ್ಸಿಲಿಂಗ್ಗೆ ಹೋಗುವಂಥ ಸ್ಟೆಪ್ ಆದರೆ, ಯಾರಾದರೂ ಸಮಸ್ಯೆಗೆ ಒಳಗಾಗಿದ್ರೆ ದಟ್ ಈಸ್ ಅ ಸಕ್ಸಸ್ ಆಫ್ ಮೈ ವಿಡಿಯೋ ಅಂತ ನಾನು ತಿಳ್ಕೊಳ್ಳುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.